ಮಾವರ ಮಾವರ ಯಾರು ಕಾಣವಲ್ರ? ನನಗೆ ಅಂತಿ ಮಂದಾಕಿನಿ ಎಲ್ಲಿ ಕಾಣವಲ್ಲ? ಮಲ್ಲವಕ್ಕ, ಗಿರ್ಜಕರ, ಮಾವರ ಎಲ್ಲಾರು ಎಲ್ಲಿ ಹೋಗ್ಯಾರ ಏನ? ಬಂತು ನೋಡ ಯವ್ವ, ಇದು ನನ್ನ ಮಗಳ ಜೀವ ತಿನ್ನಾಕ. ಮಂದಾಕಿನಿ, ವೀರನ್ಗೌಡ, ನೀ ಏನು ಇಲ್ಲೇ? ಅತ್ತಿಯವ್ರ ಆರಾಮದಿರಿ? ನಾವು ಶ್ರೀಮಂತ್ರ ಆರಾಮ ಇರ್ತೇವಿ. ನೀ ಹೆಂಗದಿ? ನಾವು ದೇವ್ರ ಪುಣ್ಯ ಇಂತ್ರ ಆರಾಮದೇವ್ರಿ. ಇಂಥ ದೌಲತ್ತಿಗೆ ಏನು ಕಡಿಮೆ ಇಲ್ಲ. ಹೌದು, ಇಲ್ಲಿಗೆ ಯಾಕೆ ಬಂದಿ? ಇಲ್ಲಿಗೆ ಯಾಕೆ ಬಂದೇನೆ? ಇಲ್ಲೇ ನನ್ನ ಹೆಂಡತಿ ಅದಾಳ, ಆಕಿನ ಕರ್ಕೊಂಡು ಹೋಗಾಕ ಬಂದನಿ. ಹೆಂಡತಿಯ? ಅದು ನಿನಗ ಆಸೆ ಪಡಾಕು ಒಂದು ಯೋಗ್ಯತೆ ಅನ್ನೋದು ಇರ್ತತಿ. ಅತ್ತಿಯವ್ರ, ನಿಮ್ಗೆ ಯಾಕೋ ನೆನಪಿನ ಶಕ್ತಿ ಕಡಿಮೆ ಇರ್ಬೇಕು. ನಾವು ನಿಮ್ಮ ಮನೆಗೆ ಬಂದು ನಿಮ್ಮ ಮಗಳನ್ನ ಬಲವಂತದಿಂದ ಮದುವೆಗಿಲ್ಲ. ನಮ್ಮೂರಿಗೆ ನೀವ ಬಂದು ಸ್ವ ಇಚ್ಛೆಯಿಂದ ನಿಮ್ಮ ಮಗಳನ್ನ ನನ್ನ ಜೊತೆ ಮದುವೆ ಮಾಡಿ ಕೊಟ್ಟಿರಿ. ನಿಮ್ಮ ಮಗಳು ಸಂಪೂರ್ಣ ಒಪ್ಪಿಗೆ ಇದ್ದಾಗ ನಾನು ಅಕ್ಕಿ ಕೊಳ್ಳಿಗೆ ತಾಳಿ ಕಟ್ಟಿದ್ದೆ. ನಾನು ಇದನ್ನ ಒಪ್ಕೊಳ್ಳೋದಿಲ್ಲ. ಅಷ್ಟಕ್ಕೂ ನನ್ನ ಮಗಳು ಹುಟ್ಟತಾನ ಬಾಯಾಗ ಬೆಳ್ಳಿ ಚಮಚ ಇಟ್ಕೊಂಡು ಹುಟ್ಟ್ಯಾಳ. ಆಕಿಗೆ ನೀ ತಕ್ಕ ವರ ಅಲ್ಲ. ಅದನ್ನ ಮದ್ವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ತಾಯಿ ಮಗಳು ವಿಚಾರ ಮಾಡ್ಬೇಕಾಗಿತ್ತು. ನೋಡು ವೀರನ್ಗೌಡ, ಏನೋ ಕೆಟ್ಟ ಗಳಿಗೆ ನಡೆದು ಹೋಗೈತಿ. ಅದನ್ನ ಒಂದು ಕನಸು ಅಂತ ಮರ್ತ ಬೇರೆ ಯಾವ್ದಾರ ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಕೊಂಡು ಆರಾಮಾಗಿರ. ಛೀ, ನಿಮ್ಮಂತ ಹಿರಿಯರ ಬಾಯಾಗ ಇಂಥ ಮಾತು ಬರ್ತೈತಂದ್ರ ನೀವ್ ಯಾ ಸೀಮಿ ಹಿರಿಯರ? ನಿಮ್ಮ ಶ್ರೀಮಂತರ ಮನ್ಯಾಗ ಎರಡೆರಡು ಮದುವೆ ಆಗೋ ಪದ್ಧತಿ ಇರಬಹುದು. ನಮ್ಮ ಮನ್ಯಾಗ ಹಂಗಿಲ್ಲ. ಮಂದಾಕಿನಿನ ಅಗ್ನಿ ಸಾಕ್ಷಿಯಾಗಿ ನಮ್ಮ ಊರ ಗುರು ಹಿರಿಯರ ಸಮ್ಮುಖವಾಗಿ ನಾನು ಮದುವೆಗೇನಿ. ಯಾವ್ದ ಕಾರಣಕ್ಕೂ ನಾನಕಿನ ಬಿಟ್ಕೊಡೋದಿಲ್ಲ. ನನ್ನ ಹೆಂಡ್ತಿನ ನನ್ನ ಜೊತೆ ಕಳಿಸ್ಕೊಡ್ರಿ. ಅಯ್ಯೋ ಹುಚ್ಚ, ಆಗ್ಲಾರದ ಹಗಲ್ ಕನಸು ಕಾಣ ಕುಂತಿದಿ. ನಮ್ಮ ಮಂದಾಕಿನಿ ಸತ್ರು ಈ ಜನ್ಮದಾಗ ನಿನ್ನ ಗಂಡ ಅಂತ ಒಪ್ಕೊಳ್ಳೋದಿಲ್ಲ. ಅಷ್ಟಕ್ಕೂ ಇದು ನಮ್ ಗಂಡ ಹೆಂಡತಿ ವಿಚಾರ. ಇದ್ರೊಳಗ ಮೂರನೇ ವ್ಯಕ್ತಿ ಬರುವುದು ನನಗಿಷ್ಟ ಇಲ್ಲ. ಏ ಮಾನಿಗೇಡಿ, ನೀನು ಹೆಂಡತಿ ಆಗೋಕ್ಕಿಂತ ಮುಂಚೆ ಮಂದಾಕಿನಿ ನನಗ ಮಗಳ. ಆಕಿ ಇಷ್ಟ ಕಷ್ಟ ಇಲ್ಲ ನಾನು ಅರ್ಥ ಮಾಡ್ಕೊಂಡಕಿ.